ಇಮಿಡಿಯೇಟ್ ಆಗಿ ವೆಕೇಶನ್ ತಗೊಂಡು ಹೋಗು ಅಂತ ವಿಶಾ ನನ್ನ ಕಳಿಸ್ತಾ. ಏರ್ಪೋರ್ಟ್ಗೆ ಬಂದು ಪ್ಲೇನ್ ಹಚ್ಚೋದೊಂದು ಬಾಕಿ. ಹೋಗಿ ನಿಮ್ಮ ಅಣ್ಣನ ನೋಡ್ಕೊಂಡು ಬಾ, ನೀನು ನಾಳೆ ಹೊರಡಬೇಕು. ವೆಲ್ಕಮ್ ಟು ಬ್ಯಾಂಕಾಕ್. ನೀವು ಬಂದಿದ್ದು ಖುಷಿ ಆಯ್ತು. ಓಕೆ ಲೇಡೀಸ್, ನೋಡಿ ನನ್ನ ತಮ್ಮನ್ ಚೆನ್ನಾಗಿ ನೋಡ್ಕೊಳ್ಳಿ. ಗುಡ್ ಮಾರ್ನಿಂಗ್. ನಾನು ಇಲ್ಲಿ ನೋಡ್ಕೊಳಕ್ ಬಂದಿದ್ಯಾ? ನೋಡು, ಕೆಲ್ಸ ಜೊತೆ ಪರ್ಸನಲ್ ಮಿಕ್ಸ್ ಮಾಡೋದು ನನಗಿಷ್ಟ. ಯಾಕೋ ಬ್ಯಾಂಕಾಕ್ ತುಂಬಾ ಚೆನ್ನಾಗಿದೆ ಅನಿಸ್ತಾ ಇದೆ. ವಿಶಾ ಯಾವ ಹಿಂಜರಿಕೆನೂ ಇಲ್ಲದೇನೆ ನಿನ್ ಕಡೆ ಬೆರಳು ತೋರಿಸಿದ್ದಾನೆ. ನಿನ್ ದುಡ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ. ನ್ಯೂಯಾರ್ಕ್ ಬಂದಿರೋ ನಿನ್ ತಮ್ಮನಿಗಿದೆ. ಎಷ್ಟು ಕೋಟಿ ನಾಮ ಹಾಕಿದ್ದಾನೆ ನಿಮಗೆ? ನೀನು ಏನ್ ನಡೀತಾ ಇದೆ ಅಂತ ನನ್ಗೆ ಹೇಳಿಲ್ಲ. ಥಾಯ್ ಮಾಫಿಯಾ ಈ ಏರಿಯಾಗೆ ಅವರೇ ಬಾಸ್. ವಿಶಾ ಕೆಲವು ಕ್ಲೈಂಟ್ಗಳಿಗೆ ಮನಿ ಲಾಂಡ್ರಿಂಗ್ ಮಾಡ್ತಿದ್ದ ಅಂತ ನಮಗೆ ಗೊತ್ತು. ಎಲ್ಲರೂ ತುಂಬಾ ಹಣ ಕಳ್ಕೊಂಡಿದ್ದಾರೆ, ಅದು ನಮಗೆ ಬ್ಯಾಡ್ ನ್ಯೂಸ್. ಇಡೀ ದೇಶದಲ್ಲಿರೋ ತಾಯ್ ಮಾಫಿಯಾ ಬೇಕಿರೋ ಇಲ್ಲೀಗಲ್ ಫೈನಾನ್ಷಿಯಲ್ ಕೋರ್ಸ್ ನೀನ್ ತಗೊಂಡ್ ಬಂದಿದ್ಯಾ? ಬರ್ತಾ ಯಾರೋ ಫಾಲೋ ಮಾಡಿದ್ರು. ಯಾರು? ನಿನಗೆ ಜಾಸ್ತಿ ಗೊತ್ತಿರಬೇಕು. ನಿನ್ ಕೆಲ್ಸಗಾರರು ಹೆಂಗ್ ಬದುಕ್ತಿದಾರಂತ ನಿನ್ ಗೊತ್ತೇ ಇಲ್ಲ. ಯಾರ್ ನೀವಿಬ್ರು? ಯಾವುದೋ ದೇಶದಲ್ಲಿ ಕೂತಿರೋ ನಿನ್ ಬಿಸ್ನೆಸ್ ಪಾರ್ಟ್ನರ್ ಹುಡ್ಕೋ ಕೆಲಸ ನಾನು ಮಾಡ್ಬೇಕಾ? ನಿನ್ ದುಡ್ಡು ಎಲ್ಲೋ ಸೈಬರ್ ಸ್ಪೇಸ್ ಅಲ್ಲಿ ತೇಲಾಡ್ತಾ ಇದೆ. ಅದ್ ಎಲ್ಲಿದೆ ಅಂತ ಗೊತ್ತಿರೋ ಒಬ್ನೇ ಒಬ್ಬ ಜೈಲಲ್ಲಿದ್ದಾನೆ. ನನ್ನ ತಮ್ಮನ್ ಸಿಕ್ಕಾಕ್ಸಿದಾರ. ಹಂಗಿದ್ರೆ ಬ್ಯಾಂಕಾಕಲ್ಲಿ ಅವ್ರಿಗೊಂದು ಗತಿ ಕಾಣಿಸ್ತೀನಿ. ಕಷ್ಟ ಆಗಲ್ಲ, ಆಕ್ಸಿಡೆಂಟ್ ಮಾಡಿಸಿದ್ರಾಯ್ತು. ನನ್ಗದ್ರ ಬಗ್ಗೆ ಏನೂ ಗೊತ್ತಿಲ್ಲ. ಮತ್ತೆ ನೀನು ಇಲ್ಲಿಗೆ ಯಾಕೆ ಬಂದೆ? ನಾನ್ ರಜೆ ಮೇಲೆ ಬಂದಿರೋದು. ನೀನಿನ್ನೂ ಬದುಕೇ ಇದೆಯಾ? ಇನ್ನೂ ಇಲ್ಲೇ ಇದೆಯಾ?